ಹಾಯ್ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಇವತ್ತು ತಿಳುಬೇಳೆ ನೋಡ್ರಿ. ತಿಳುಬೇಳೆ ಅಂತಾರ್ರಿ. ಇಲ್ಲಿ ನಾ ಇವನ್ನ ನೆನವಿಗೆತ್ತನ್ರಿ, ಒಂದು ತಾಸದ ನೆನವಿಗಿರಿ. ಏನು ಮಾಡ್ಬೇಕಂತ ಮುಂದೆ ಹೇಳ್ತೀನಿ, ವಿಡಿಯೋ ಬರ್ತೀವಿ ನೋಡ್ರಿ. ಆಮ್ಯಾಗ ಇದು ಮೆಂತ್ಯ ಸೊಪ್ಪು ರೀ, ನೋಡ್ತಿರ್ಬೋದ್ರಿ ನೀವು. ಭಾಳ ಬಲ್ತಿದ್ದು ತೊಗೋಬೇಡ್ರಿ, ಬಲ್ತಿದ್ದಂದ್ರೆ ಬೆರ್ಸಾಗಿದ್ದು. ಆದಷ್ಟು ಎಳಿ ತೊಗೋರಿ. ಆಮ್ಯಾಗ ಬೆಳ್ಳುಳ್ಳಿ, ಆಮ್ಯಾಗ ಈಗ ತಿಳುಬೇಳೆ ನೆನೆ ಹೋಗ್ದೇನ್ರಿ ಈಗ ಆಲ್ರೆಡಿ. ಇವಾಗ ಕೆಂಪು ಮೆಣ್ಸಿನ್ಕಾಯಿ ರೀ, ಬ್ಯಾಡಗಿ ಮೆಣ್ಸಿನ್ಕಾಯಿ ಇದಾವೆ. ಬೇಕಿದ್ರೆ ನೀವು ಹಸಿ ಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದ್ರಿ. ನೀವು ಯಾವ ಮೆಣ್ಸಿನ್ಕಾಯಿ ತಿಂತೀರ ಅದ್ರ ಮೇಲೆ ಡಿಪೆಂಡ. ಅದ್ರ ಕೆಂಪು ಮೆಣ್ಸಿನ್ಕಾಯಿ ಆದ್ರೆ ಒಂದು ಸ್ವಲ್ಪ ಟೇಸ್ಟ್ ಹೆಚ್ಚಾಕೈತ್ರಿ, ಚಲೋ ಆಕೈತಿ. ಆಮ್ಯಾಗ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನ್ರಿ ನಾ. ಈಗ ಎಣ್ಣೆ ಕಾದಾದ್ಮ್ಯಾಗ ಸಾಸಿವೆ ಹಾಕೋರಿ, ಆಮ್ಯಾಗ ಜೀರಿಗೆ ಹಾಕೋರಿ, ಆಮ್ಯಾಗ ಕರಿಬೇವು ಹಾಕೋರಿ. ಹಾಕೊಂಡಾದ್ಮ್ಯಾಗ ಬೆಳ್ಳುಳ್ಳಿ ಏನು ಸುಲಿದಿಟ್ಟಿದ್ದಿಲ್ಲ ರೀ ಬೆಳ್ಳುಳ್ಳಿ, ಅವನೊಂದು ಸ್ವಲ್ಪ ಜಜ್ಜಿಟ್ಕೋರಿ. ಪೇಸ್ಟ್ ಮಾಡಿ ಅದನ್ನು ಪೇಸ್ಟ್ ಹಾಕೋರಿ. ಆ ಬೆಳ್ಳುಳ್ಳಿ ಎಷ್ಟು ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡು ಅದಾದ್ಮ್ಯಾಗ ಮೆಣ್ಸಿನ್ಕಾಯನ್ನು ಪೇಸ್ಟ್ ಮಾಡ್ಕೊಬೋದು ರೀ. ಇಲ್ಲಂದ್ರೆ ಎರಡು ಸೇರಿಸಿ ಒಮ್ಮೆ ಪೇಸ್ಟ್ ಮಾಡ್ಕೊಡ್ರಿ. ಒಂಚೂರು ಉಪ್ಪು ಹಾಕಿ ಮೆಣ್ಸಿನ್ಕಾಯಿ, ಕೆಂಪು ಮೆಣ್ಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಎರಡು ಸೇರಿಸನ ಮಿಕ್ಸ್ ಮಾಡಿ ಜಜ್ಕೊರಿ. ಭಾಳ ಸಣ್ಣ ಜಜ್ಬೇಡ್ರಿ, ಇಲ್ಲ ಮಾಡಿ ನೋಡೋಕೆ ಇಷ್ಟು ಮಾಡ್ಕೊಳ್ರಿ. ಮಾಡ್ಕೊಂಡು ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿದ್ದಾದ್ಮ್ಯಾಗ ಇದನ್ನ ಪೇಸ್ಟ್ ಹಾಕ್ರಿ. ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿರಿ, ಚೂರು ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಒಮ್ಮೆ ಮಾಡಿ ನೋಡ್ರಿ. ಅದನ್ನು ಮಸ್ತ್ ಆಕತ್ರಿ ಪಲ್ಯ, ಬಿಸಿ ಜೋಳದ ರೊಟ್ಟಿ ಜೊತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಹೊಸ್ದಾಗಿ ನೋಡೋರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಲೈಕ್ ಮಾಡಿರಿ, ವಿಡಿಯೋಕ್ಕೆ ಲೈಕ್ ಅನ್ಕ ಮಾಡಂಗಿಲ್ಲ ರೀ. ನೋಡಿದ್ರೆ ಎಷ್ಟೋ ಜನ ನೋಡಿರ್ತೀರಿ, ಲೈಕ್ ಮಾಡ್ತಿರಂಗಿಲ್ಲ. ಲೈಕ್ ಮಾಡಿರಿ, ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡ್ರಿ. ನೋಡ್ತಿರ್ಬೋದ್ರಿ, ನಾ ಈಗ ಫ್ರೈ ಮಾಡತ್ತೇನೆ ರೀ. ನಾ ಈಗ ಉರಿ ಸಣ್ಣ ಇಟ್ಕೊಡ್ರಿ, ಗ್ಯಾಸಿಂದು ಲೋ ಫ್ಲೇಮ್ ಒಳಗಿಟ್ಟು ಮಾಡಿರಿ. ನೋಡ್ತಿರ್ಬೋದು ನೀವು ಹೆಂಗೆ ಕರಿ ಆಗ್ತೈತಿ ಅಂತದು. ಪೂರ್ತಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೇನು ಕರ್ಕೊಡ್ರಿ. ಅದಾದ್ಮ್ಯಾಗ ಏನು ತಿಳುಬೇಳೆ ನೆನೆ ಹೋಗಿರ್ತೀವಲ್ಲ ರೀ, ಅವನ್ನ ತೊಳೆದು ನೀರು ತಗೊಂಡು ಅವ್ನ ಬೇಳೆ ಹಾಕ್ಕೊಡ್ರಿ. ಈ ಸರಿಗೆ ಹಾಕೋ ಬೇಳೆ ಅಷ್ಟೊಂದು ಸರಿ ಬಂದಿಲ್ಲ ರೀ. ಏನು ಹೆಂಗೆ ಕುದಿತಾವೇನೋ ಗೊತ್ತಿಲ್ಲ ರೀ, ನಾವು ಫಸ್ಟ್ ಟೈಮ್ ಹಾಕತ್ತಂತ ಅಂದ್ಮ್ಯಾಗ ನೋಡ್ಬೇಕ್ರಿ ಹೆಂಗೆ ಬರ್ತಾವಂತ. ಅದಾದ್ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ಚೂರು ಸಕ್ಕರೆ ಹಾಕ್ಕೊಡ್ರಿ, ಸ್ವಲ್ಪ ಟೇಸ್ಟಿಗೆ. ಭಾಳ ಹಾಕೋಬೇಡ್ರಿ. ಇದನ್ನೆಲ್ಲ ಪೂರ್ತಿ ಕುದಿಸ್ಕೊಡ್ರಿ. ಹಿಂಗಂದ್ರೆ ರೀ ಬೇಳೆ ಹೆಂಗೆ ಕುದಿಬೇಕ್ರಿ. ಅದು ನಿಮ್ಗೆ ಕುದಿದ್ನ ಇಲ್ಲಿ ತೋರಿಸಿಲ್ಲ ರೀ. ಮುಂಚೆ ಬೇಳೆ ಎಷ್ಟು ಕುದಿಸ್ಕೋಬೇಕ್ರಿ, ನೋಡ್ತಿರ್ಬೋದು ನೀವು ಚಮಚದಾಗ. ಆ ಬೇಳೆ ಎಲ್ಲ ಪೂರ್ತಿ ಕುದ್ದಾದ್ಮ್ಯಾಗ ಮೆಂತ್ಯ ಪಲ್ಯ ಹೋಗಿರಿ. ಮೆಂತ್ಯ ಪಲ್ಯ ಹಾಕಿದ್ದಾದ್ಮ್ಯಾಗ ಒಂದು ಸ್ವಲ್ಪ ಒಂದು 2 ಬೇಡ 3 ನಿಮಿಷ ಮತ್ತು ಬಾಯಿ ಮುಚ್ಚಿ ಕುದಿಸ್ಕೊಡ್ರಿ. ಕುದಿಸ್ಕೊಂಡಾದ್ಮ್ಯಾಗ ನಿಮಗೆ ಹೆಂಗೆ ಬೇಕು ಹಂಗೆ, ಗಟ್ಟಿ ಬೇಕಂದ್ರೆ ನೀರು ಸ್ವಲ್ಪ ಹಾಕೋರಿ, ಇಲ್ಲ ಒಂದು ಸ್ವಲ್ಪ ನಡಿತೈತೆ ತೆಳು ಅಂದ್ರೆ ನೀರು ಜಾಸ್ತಿ ಹಾಕೋರಿ. ನೋಡಿರಿ, ಬಿಸಿ ಜೋಳದ ರೊಟ್ಟಿ ಮೆಂತ್ಯ ಪಲ್ಯ ಮಾಡಿ ನೋಡ್ರಿ. ಒಮ್ಮೆ ಮಸ್ತ್ ಆಕತ್ರಿ, ಟ್ರೈ ಮಾಡಿರಿ. ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ, ಬಿಸಿ ಜೋಳದ ರೊಟ್ಟಿ ಆಮ್ಯಾಗ ಮೆಂತ್ಯ ಪಲ್ಯ ಮಾಡಿದ್ದಾದ್ಮ್ಯಾಗ ಹೆಂಗೆ ಇರ್ತೈತಿ ಟೇಸ್ಟ್ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಆಮ್ಯಾಗ ಇವ ರವೆ ಉಂಡೆ ನೋಡಿರಿ, ಇದು ಹಿಂದಿನ ವಿಡಿಯೋ ಕ್ಲಿಪ್ಪಿಂಗ್ ರೀ. ಹಿಂಗಾಗಿ ಒಂದು ಸ್ವಲ್ಪ ಆ್ಯಡ್ ಮಾಡೀನಿ ರೀ. ಅದನ್ನು ಮನ್ಯಾಗ ತುಪ್ಪ ಒಂದು ಭಾಳ ಇತ್ತು ರೀ, ಹಿಂಗಾಗಿ ಒಂದು ಸ್ವಲ್ಪ ರವಾದ ಉಂಡೆ ಮಾಡಿಟ್ರೆ ಆತಪ್ಪ ಅಂದ್ಕೊಂಡು ರವೆ ಉಂಡೆ ಮಾಡಿದ್ದೀವಿ ರೀ. 1 kg ರವೆ ನೋಡ್ರಿ, ಇದು 1 kg ರವೆ, 1 kg ಸಕ್ಕರೆ. ಇಷ್ಟಾಗ್ಯಾವ ಉಂಡೆ. ಏನು ತಿಂತಾರೋ ಎಲ್ಲೋ ಗೊತ್ತಿಲ್ಲ ರೀ, ಒಟ್ಟು ಮಾಡಿದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇನ್ನೊಂದು ಸ್ವಲ್ಪ ಚಾನಲ್ ಮೊನಟೈಸೇಷನ್ ಆಗಕ್ಕೆ ಬಂದೈತಿ, ಸಪೋರ್ಟ್ ಮಾಡಿರಿ ಎಲ್ಲರೂ. ಹಂಗೆ ಉಂಡೆ ಮಾಡಿ ಒಂದು ನೈಟೆಲ್ಲ ಪೂರ್ತಿ ಹಂಗೆ ಪರಾತೊಳಗಿಟ್ಟು ಡಬ್ಬಿ ತುಂಬಿನ್ರಿ. ಈಗ ಮತ್ತೆ ಮುಂದೆ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್.